ಮಾತಾಡುವ ಆಮೆ. ಒಂದು ಕುತೂಹಲಕಾರಿ ಕತೆ ಕೇಳೋಣ ಬನ್ನಿ. ಒಂದು ಆಮೆ ಇತ್ತು, ಅದು ತುಂಬಾ ಮಾತಾಡ್ತಿತ್ತು. ಏನಾಯ್ತು ಮುಂದೆ? ಒಂದು ನದಿಯ ದಡದಲ್ಲಿ ಒಂದು ಆಮೆ ವಾಸಿಸುತ್ತಿತ್ತು. ಅದು ದಿನವಿಡೀ ಏನಾದ್ರೂ ಮಾತಾಡ್ತಾನೆ ಇರ್ತಿತ್ತು. ಸುಮ್ಮನೆ ಇರೋದೇ ಇಲ್ಲ. ಆಮೆಗೆ ಮಾತಾಡೋದು ಅಂದ್ರೆ ತುಂಬಾ ಇಷ್ಟ. ಮೀನುಗಳು, ಕಪ್ಪೆಗಳು ಎಲ್ಲರ ಜೊತೆಗೂ ಮಾತಾಡ್ತಿತ್ತು. ಆದ್ರೆ ಒಂದು ದಿನ ಏನಾಯ್ತು ಗೊತ್ತಾ? ಒಂದು ದಿನ ಕೆಲವು ಬೇಟೆಗಾರರು ಆ ಕಡೆ ಬಂದರು. ಅವರ ಕೈಯಲ್ಲಿ ಬಲೆಗಳಿದ್ದವು. ನದಿಯಲ್ಲಿದ್ದ ಪ್ರಾಣಿಗಳಿಗೆಲ್ಲ ಭಯ ಶುರುವಾಯಿತು. ಆಮೆಯ ಗೆಳೆಯರೆಲ್ಲ ಇಲ್ಲಿ ಇರೋದು ಸೇಫ್ ಅಲ್ಲ, ಬೇರೆ ಕಡೆ ಹೋಗೋಣ ಅಂದ್ರು. ಆಮೆ ಮಾತ್ರ ಮಾತಾಡ್ತಾನೇ ಇತ್ತು. ಎರಡು ಹಕ್ಕಿಗಳು ಆಮೆಗೆ ಒಂದು ಉಪಾಯ ಹೇಳಿದವು. ಒಂದು ಕೋಲನ್ನು ಬಾಯಲ್ಲಿ ಕಚ್ಚಿಕೋ, ನಾವು ನಿನ್ನನ್ನು ಹಾರಿಸಿಕೊಂಡು ಹೋಗ್ತೀವಿ. ಆದ್ರೆ ಮಾತಾಡಬಾರದು ಅಂದವು. ಆಮೆ ಒಪ್ಪಿತು. ಕೋಲನ್ನು ಬಾಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡಿತು. ಹಕ್ಕಿಗಳು ಆಮೆಯನ್ನು ಎತ್ತಿಕೊಂಡು ಹಾರಲು ಪ್ರಾರಂಭಿಸಿದವು. ಆಮೆ ಹಾರಾಡೋದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ವಾವ್, ಆಮೆ ಹಾರ್ತಾ ಇದೆ ಅಂತ ಎಲ್ಲರೂ ಹೇಳಿದ್ರು. ಆಮೆಗೆ ತುಂಬಾ ಹೆಮ್ಮೆ ಆಯ್ತು. ತಾನೂ ಏನಾದ್ರೂ ಹೇಳಬೇಕು ಅಂತ ಬಾಯಿ ತೆರೆಯಿತು. ಅಷ್ಟೇ, ಕೆಳಗೆ ಬಿತ್ತು. ಆಮೆಗೆ ಒಂದು ದೊಡ್ಡ ಪಾಠ ಕಲಿತಿತು. ಕೆಲವೊಮ್ಮೆ ಸುಮ್ಮನಿರೋದೇ ಒಳ್ಳೆಯದು. ಜಾಸ್ತಿ ಮಾತಾಡಿದ್ರೆ ತೊಂದರೆಯಾಗುತ್ತೆ. ಈ ಕಥೆಯಿಂದ ನಾವೇನು ಕಲಿಯಬೇಕು? ಯೋಚಿಸಿ ಮಾತಾಡಿ, ಕಡಿಮೆ ಮಾತಾಡಿ. ಈ ಕತೆ ನಿಮಗೆ ಇಷ್ಟ ಆಯ್ತಾ? ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ಕಥೆಯೊಂದಿಗೆ ಮತ್ತೆ ಸಿಗೋಣ.